बिस्मिल्लाहिर रहमानिर रहीम अल्हम्दुलिल्लाहि रब्बिल आलमीन नहमदुहु व नस्तईनुहु व नुमिनु बिही व नतवक्कलु अलैहि व नऊज़ु बिल्लाहि मिन शुरूरि अनफुसिना व मिन सय्यिआति अमालिना मन यहदिहिल्लाहु फला मुदिल्ल लहु व मन युद्लिल्हु फला हादिय लहु व अशहदु अन ला इलाहा इल्लल्लाहु वहदहु ला शरीक लहु व अशहदु अन्न सय्यदना मुहम्मदन अब्दुहु व रसूलुहु अरसलहु बिल हुदा व दीनिल हक़ लियुज़हिरहु अलद्दीनि कुल्लिहि वलौ करिहल मुशरिकून अम्मा बाद फ़अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम व या क़ौमि इस्तग़फ़िरू रब्बकुम सुम्मा तूबू इलैहि युरसिलिस समाअ अलैकुम मिदरारा व यज़िदुकुम क़ुव्वतन इला क़ुव्वतिकुम वला ततवल्लौ मुजरिमीन ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ಆದರಣೀಯ ಸಹೋದರರೇ, ಪ್ರೀತಿಯ ಯುವಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪವಿತ್ರವಾದ ಈ ರಾತ್ರಿಯಲ್ಲಿ ಲೈಲತುಲ್ ಕದರ್ನ ನಿರೀಕ್ಷೆಯೊಂದಿಗೆ ನಾವೆಲ್ಲ ಈ ಪುಣ್ಯಕರ್ಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮನ್ನು ಸ್ವೀಕರಿಸಲಿ, ಆಮೀನ್. ಸಹೋದರ ಸಹೋದರಿಯರೇ, ಲೈಲತುಲ್ ಕದರ್ ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಉಮ್ಮತ್ತಿಗೆ ನೀಡಿರುವ ಬಹಳ ದೊಡ್ಡ ಅನುಗ್ರಹವಾಗಿದೆ. ಲೈಲತುಲ್ ಕದರ್ ಖೈರುಂ ಮಿನ್ ಅಲ್ಫಿ ಶಹರ್. ಕುರ್ಆನ್ ಹೇಳಿತು, 1000 ತಿಂಗಳುಗಳಿಗಿಂತ ಶ್ರೇಷ್ಠವಾದ ಒಂದು ರಾತ್ರಿ ಅದು. ಇನ್ನಲ್ಲಾಹ ತಆಲಾ ವಹಬ ಲಿ ಉಮ್ಮತಿ ಲೈಲತುಲ್ ಕದರ್ ವಲಂ ಯುಅತಿಹಾ ಮನ್ ಕಾನ ಕಬ್ಲಕುಂ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹು ಸುಬ್ಹಾನಹು ವ ತಆಲಾ ನನ್ನ ಉಮ್ಮತ್ತಿಗೆ ಕೊಟ್ಟಿರುವ ಬಹಳ ದೊಡ್ಡ ಔದಾರ್ಯವಾಗಿದೆ ಲೈಲತುಲ್ ಕದರ್. ವಲಂ ಯುಅತಿಹಾ ಮನ್ ಕಾನ ಕಬ್ಲಕುಂ. ನಿಮ್ಮ ಪೂರ್ವಿಕರಿಗೆ ಅಲ್ಲಾಹು ಲೈಲತುಲ್ ಕದರ್ ಕೊಟ್ಟಿರಲಿಲ್ಲ. ಅಲ್ಲಾಹು ಸುಬ್ಹಾನಹು ವ ತಆಲಾ ಮುಹಮ್ಮದ್ ಮುಸ್ತಫಾರ ಉಮ್ಮತ್ತಿಗೆ ಕೊಟ್ಟಿರುವ ವಿಶೇಷವಾದಂತಹ ಒಂದು ನೆಅಮತ್ತಾಗಿದೆ ನಿಜವಾಗಿ ಲೈಲತುಲ್ ಕದರ್. ಲೈಲತುಲ್ ಕದರ್ನ ರಾತ್ರಿ ಇಡೀ ಭೂಮಿ ಅಲ್ಲಾಹನ ಮಲಾಯಿಕತ್ತುಗಳಿಂದ ತುಂಬಿ ಹೋಗುತ್ತದೆ ಎಂದು ಅಲ್ಲಾಹನ ಪ್ರವಾದಿ ನಮಗೆ ಕಲಿಸ್ತಾರೆ. ಇದಾ ಕಾನ ಲೈಲತುಲ್ ಕದರ್ ನಜಲ ಜಿಬ್ರೀಲ್ ವ ಕಬಕಬತನ್ ಮಿನಲ್ ಮಲಾಯಿಕತಿ. ಲೈಲತುಲ್ ಕದರ್ನ ರಾತ್ರಿ ಜಿಬ್ರೀಲ್ ಅಲೈಹಿಸ್ಸಲಾಂ ಭೂಮಿಗೆ ಇಳಿದು ಬರುತ್ತಾರೆ. ವ ಕಬಕಬತನ್ ಮಿನಲ್ ಮಲಾಯಿಕತಿ. ಮಲಾಯಿಕತ್ತುಗಳು ತಂಡೋಪತಂಡವಾಗಿ ಗುಂಪು ಗುಂಪಾಗಿ ಭೂಲೋಕಕ್ಕೆ ಅಂದು ಇಳಿದು ಬರುತ್ತಾರೆ. ಯುಸಲ್ಲೂನ ವ ಯುಸಲ್ಲಿಮೂನ ಅಲಾ ಕುಲ್ಲಿ ಅಬ್ದಿನ್ ಕಾಯಿಮಿನ್ ಔ ಕಾಯಿದಿನ್ ಯದ್ಕುರುಲ್ಲಾಹ ತಆಲಾ. ಹಾಗೆ ಮಲಾಯಿಕತ್ತುಗಳು ಭೂಮಿಗೆ ಇಳಿದು ಬಂದು ಅಂದು ನಿಂತೋ ಕುಳಿತೋ ಅಲ್ಲಾಹನನ್ನು ಸ್ಮರಿಸುವ ಸತ್ಯವಿಶ್ವಾಸಿಗಳಿಗಾಗಿ ಅಲ್ಲಾಹನ ಮಲಾಯಿಕತ್ತುಗಳು ಪ್ರಾರ್ಥಿಸ್ತಾರೆ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ತಿಳಿಸಿಕೊಟ್ಟರು. ಅಂದರೆ ಲೈಲತುಲ್ ಕದರ್ನ ರಾತ್ರಿ ಭೂಲೋಕದಲ್ಲಿ ಮಲಾಯಿಕತ್ತುಗಳು ಗುಂಪು ಗುಂಪಾಗಿ ಸಂಚರಿಸ್ತಾ ಇರುತ್ತಾರೆ. ಜಿಬ್ರೀಲ್ ಈ ಭೂಮಿಗೆ ಇಳಿದು ಅಂದು ಆರಾಧನೆಯಲ್ಲಿ ನಿರತರಾಗಿರುವ ಸತ್ಯವಿಶ್ವಾಸಿಗಳಿಗಾಗಿ ಯುಸಲ್ಲೂನ ವಯುಸಲ್ಲಿಮೂನ. ಅಲ್ಲಾಹನ ಮಲಾಯಿಕತ್ತುಗಳು ಪ್ರಾರ್ಥಿಸ್ತಾರೆ, ಅವರು ಸಲಾಂ ಹೇಳುತ್ತಾರೆ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಸುವಾರ್ತೆ ಕೊಟ್ಟರು. ಆದ್ದರಿಂದ ಸಹೋದರರ, ಲೈಲತುಲ್ ಕದರ್ ಬದುಕಿನಲ್ಲಿ ಸಿಗುವ ಬಹಳ ದೊಡ್ಡ ಸೌಭಾಗ್ಯ, ಬಹಳ ದೊಡ್ಡ ಅನುಗ್ರಹ, ಅಲ್ಲಾಹನ ಅತಿ ದೊಡ್ಡ ಔದಾರ್ಯ. ನಿಜವಾಗಿ ಇಡೀ ರಮಲಾನ್ ಅಲ್ಲಾಹು ನಮಗೆ ಕೊಟ್ಟಿರುವ ಬಹಳ ದೊಡ್ಡ ನೆಅಮತ್ತಾಗಿದೆ. ರಮಲಾನ್ ಎಂಬುದು ಪಾಪ ವಿಮೋಚನೆಯ ತಿಂಗಳು. ಮಗುಫಿರತ್ತಿಗಾಗಿ
ಪಾಪ ವಿಮೋಚನೆಗಾಗಿ ಅಲ್ಲಾಹು ಸುಬ್ಹಾನಹು ವ ತಆಲ ಸತ್ಯವಿಶ್ವಾಸಿಗಳಿಗೆ ಕೊಟ್ಟಿರುವ ಬಹಳ ದೊಡ್ಡ ಸಂದರ್ಭವಾಗಿದೆ ನಿಜವಾಗಿ ರಮಲಾನ್. ರಮಲಾನ್ ಪಶ್ಚಾತ್ತಾಪದ ತಿಂಗಳು, ರಮಲಾನ್ ತೌಬಾದ ತಿಂಗಳು, ರಮಲಾನ್ ಮರಳುವಿಕೆಯ ತಿಂಗಳು. ಮನ್ನದರಕ ಶಹರ್ ರಮಲಾನ್ ಫಲಂ ಯಗುಫರ್ ಲಹು. ಒಬ್ಬನಿಗೆ ರಮಲಾನ್ ಸಿಕ್ಕಿಯೂ ಅವನಿಗೆ ಮಗಫಿರತ್ ಸಿಗದಿದ್ದರೆ ಅವನು ನಾಶವಾದನು ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಶಹರ್ ರಮಲಾನ್ ಸಿಕ್ಕಿಯೂ ಒಬ್ಬನಿಗೆ ಮಗಫಿರತ್ ಸಿಗಲಿಲ್ಲ ಎಂದಾದರೆ, ಪಾಪ ವಿಮೋಚನೆ ಸಿಗಲಿಲ್ಲ ಎಂದಾದರೆ ಅವನನ್ನು ಅಲ್ಲಾಹನ ಕರುಣೆಯ ನೋಟದಿಂದ ಅಲ್ಲಾಹು ದೂರ ಮಾಡಲಿ ಎಂದು ಜಿಬ್ರೀಲ್ ಪ್ರಾರ್ಥಿಸಿದ್ದಾರೆ ಮತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದಕ್ಕೆ ಆಮೀನ್ ಹೇಳಿದ್ದಾರೆ. ಅಂದರೆ ರಮಲಾನ್ ಸಿಕ್ಕಿಯೂ ಒಬ್ಬನಿಗೆ ಮಗಫಿರತ್ ಸಿಗುವುದಿಲ್ಲ ಎಂದಾದರೆ ಅವನು ನಾಶ ಹೊಂದಿದನು ಎಂದು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹೋದರರೇ ನಮಗೆ ಕಲಿಸಿಕೊಟ್ಟರು. ನಮ್ಮ ಮನಸ್ಸಿನ ಪಾಪದ ಕಲೆಗಳನ್ನು ತೊಳೆಯಲು ಅಲ್ಲಾಹು ನೀಡಿರುವ ಸಂದರ್ಭವಾಗಿದೆ ರಮಲಾನ್. ಮನಸ್ಸಿನ ಪಾಪದ ಕಲೆಗಳನ್ನು ತೊಳೆಯಲು ಸಹೋದರರೇ, ಬದುಕಿನಲ್ಲಿ ಧಾರಾಳ ಕುಂದುಕೊರತೆಗಳಿವೆ, ಧಾರಾಳ ನ್ಯೂನತೆಗಳಿವೆ, ಧಾರಾಳ ಅಪರಾಧಗಳಿವೆ. ಆ ಕುಂದುಕೊರತೆಗಳನ್ನು ಸರಿಪಡಿಸಿಕೊಳ್ಳಲು, ಅಪರಾಧಗಳನ್ನು ತಿದ್ದಿಕೊಳ್ಳಲು ಅಲ್ಲಾಹು ಸುಬ್ಹಾನಹು ವ ತಆಲ ನೀಡುವ ಅತ್ಯಂತ ದೊಡ್ಡ ಸಂದರ್ಭವಾಗಿದೆ ರಮಲಾನ್. ಮನುಷ್ಯನ ಸಹಜ ಗುಣ ಮನುಷ್ಯ ಪಾಪ ಮಾಡುತ್ತಾನೆಂಬುದು ಮನುಷ್ಯನ ಪ್ರಕೃತಿ ಸಹಜವಾದ ಒಂದು ಗುಣ. ಪಾಪಗಳ ಕಡೆಗೆ ಅವನು ಆಕರ್ಷಿಸಲ್ಪಡುತ್ತಾನೆ. ಇನ್ನ ನಫ್ಸ ಲ ಅಮ್ಮಾರತುನ್ ಬಿಸ್ಸೂಇ ಅಂತ ಹೇಳಿತ್ತು ಕುರ್ಆನ್. ಮನುಷ್ಯನ ಮನಸ್ಸು ಪಾಪಗಳ ಕಡೆಗೆ ಆಕರ್ಷಿಸಲ್ಪಡುತ್ತದೆ. ಕುಲ್ಲು ಬನಿ ಆದಮ ಖತ್ತಾಊನ್ ವ ಖೈರುಲ್ ಖತ್ತಾಈನ ಅತ್ತವ್ವಾಬೂನ್. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಎಲ್ಲ ಮನುಷ್ಯರು ತಪ್ಪು ಮಾಡುತ್ತಾರೆ, ಎಲ್ಲ ಮನುಷ್ಯರು ಪಾಪಗಳ ಕಡೆಗೆ ಆಕರ್ಷಿಸಲ್ಪಡುತ್ತಾರೆ. ವ ಖೈರುಲ್ ಖತ್ತಾಈನ ಅತ್ತವ್ವಾಬೂನ್. ಪಾಪ ಮಾಡುವವರ ಪೈಕಿ ಪಶ್ಚಾತ್ತಾಪ ಪಡುವವರು, ತೌಬ ಮಾಡುವವರು ಅತ್ಯಂತ ಶ್ರೇಷ್ಠರಾಗಿದ್ದಾರೆ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ಅಂದರೆ ಸಹೋದರರೇ, ಪಾಪ ಮಾಡುವುದು ಅಥವಾ ಪಾಪಗಳ ಕಡೆಗೆ ಆಕರ್ಷಿಸಲ್ಪಡುವುದು ಮನುಷ್ಯ ಸಹಜ ಗುಣ. ಆದ್ದರಿಂದಲೇ ಕುರ್ಆನ್ನಲ್ಲಿ ಪ್ರಥಮ ಮಾನವನ ಇತಿಹಾಸವನ್ನು ವಿವರಿಸುವಾಗ ಆದಮ್ ಅಲೈಹಿಸ್ಸಲಾಂ ಮತ್ತು ಹವ್ವಾ ರಲಿಯಲ್ಲಾಹು ಅನ್ಹಾ ಪ್ರಥಮ ಮಾನವರು, ಅವರ ಇತಿಹಾಸ ವಿವರಿಸುವಾಗ ಆದಮ್ ಅಲೈಹಿಸ್ಸಲಾಮರಿಗೆ ತಪ್ಪು ಸಂಭವಿಸಿತು ಅಂತ ಕುರ್ಆನ್ ನೆನಪಿಸ್ತದೆ. ಆದಮ್ ಅಲೈಹಿಸ್ಸಲಾಮರಿಗೆ ಮತ್ತು ಹವ್ವಾರಿಗೆ ಆದೇಶ ಮಾಡಲಾಗಿತ್ತು, ಲಾ ತಕ್ರಬಾ ಹಾದಿಹಿ ಶಜರ, ಈ ಮರದ ಬಳಿ ನೀವು ಸುಳಿಬಾರದು. ಫನಸಿಯ, ಅಲ್ಲಾಹು ಹೇಳುವುದು, ಆದಮ್ ಅಲ್ಲಾಹನ ಆದೇಶವನ್ನು ಮರೆತು ಬಿಟ್ಟರು. ವಲಂ ನಜಿದ್ ಲಹು ಹಜಮ, ಆದಮರಲ್ಲಿ ದೃಢಚಿತ್ತತೆ ಇರಲಿಲ್ಲ, ಆದಮ್ ತಪ್ಪು ಮಾಡಿಬಿಟ್ಟರು ಎಂದಲ್ಲಾಹು ಹೇಳಿದ. ಫತಲಕ್ಕಾ ಆದಮ ಮಿರ್ ರಬ್ಬಿಹಿ ಬಿಕಲಿಮಾತಿನ್ ಫತ್ತಾಬ ಅಲೈಹಿ. ಹಾಗೆ ಆದಮ್ ಅಲ್ಲಾಹನ ಆದೇಶವನ್ನು ಮರೆತು ಬಿಟ್ಟರು, ಆದಮ್ ಒಂದು ತಪ್ಪು ಮಾಡಿಬಿಟ್ಟರು. ಮತ್ತು ಅಲ್ಲಾಹು ಸುಬ್ಹಾನಹು ವ ತಆಲ ಆದಮ್ ಅಲೈಹಿಸ್ಸಲಾಮರಿಗೆ ಕೆಲವು ಕಲಿಮತ್ತುಗಳನ್ನು ಹೇಳಿಕೊಟ್ಟ. ಆ ಕಲಿಮತ್ತುಗಳ ಮೂಲಕ ಆದಮ್ ತೌಬಾ ಮಾಡಿದರು. ಅಲ್ಲಾಹು ಸುಬ್ಹಾನಹು ವ ತಆಲ ಅವರ ತೌಬಾವನ್ನು ಸ್ವೀಕರಿಸಿದ. ಹೀಗೆ ಮಾನವ ಇತಿಹಾಸದ ಆರಂಭದಲ್ಲೇ ಆದಮ್ ಅಲೈಹಿಸ್ಸಲಾಮರಿಗೆ ಸಂಭವಿಸಿದ ತಪ್ಪನ್ನು ಕುರ್ಆನ್ ಹೇಳಿಕೊಟ್ಟದ್ದು ಯಾಕೆಂದರೆ ಮನುಷ್ಯ ತಪ್ಪು ಮಾಡುವುದು ಮನುಷ್ಯ ಸಹಜ ಗುಣ ಎಂಬ ಪಾಠವನ್ನು ನಿಮಗೆ ತಿಳಿಸಿಕೊಡುವುದಕ್ಕೆ. ಬದುಕಿನಲ್ಲಿ ತಪ್ಪುಗಳು ಬಂದು ಬಿಡಬಹುದು, ಮನುಷ್ಯ ಸಹಜವಾದಂತಹ ದೌರ್ಬಲ್ಯ ಅದು. ಆದರೆ ಸತ್ಯವಿಶ್ವಾಸಿಗಳು ತಪ್ಪು ಮಾಡುತ್ತಲೇ ಇರುವವರಲ್ಲ. ಬದುಕಿನಲ್ಲಿ ತಪ್ಪುಗಳು ಬಂದು ಬಿಡಬಹುದು, ಅದರ ಅರ್ಥ ತಪ್ಪುಗಳನ್ನು ಮುಚ್ಚಿಡುವವರು, ತಪ್ಪುಗಳನ್ನು ಸಮರ್ಥಿಸುವವರು, ತಪ್ಪು ಮಾಡುತ್ತಲೇ ಇರುವವರು ಎಂಬುದಲ್ಲ. ವಲ್ಲದೀನ ಇದಾ ಫಅಲು ಫಾಹಿಶತನ್ ಔ ಲಲಮು ಅನ್ಫುಸಹುಂ ذكರುಲ್ಲಾಹ ಫಸ್ತಗ್ಫರು ಲಿದುನೂಬಿಹಿಂ ವಲಂ ಯುಸಿರ್ರು ಅಲಾ ಮಾ ಫಅಲು.
ಸತ್ಯವಿಶ್ವಾಸಿಗಳ ಸಂಸ್ಕಾರ ಕುರ್ಆನ್ ಹೇಳಿತು, ಇದಾ ಫಅಲು ಫಾಹಿಶತನ್ ಔ ಲಲಮು ಅಂಫುಸಹುಂ, ಅವರಿಂದ ಏನಾದರೂ ತಪ್ಪು ಸಂಭವಿಸಿದರೆ ಅಥವಾ ಅವರು ಅವರ ಮೇಲೆ ಅಕ್ರಮ ಮಾಡಿದರೆ, ಕುರ್ಆನ್ ಹೇಳುವುದು ನೀವು ಒಬ್ಬ ಮನುಷ್ಯ ತಪ್ಪು ಮಾಡುವುದೆಂದರೆ, ಒಬ್ಬ ಮನುಷ್ಯ ಅಪರಾಧ ಮಾಡುವುದೆಂದರೆ ಅದು ಅವನ ಮೇಲೆ ಮಾಡಿಕೊಳ್ಳುವ ಲುಲ್ಮ್ ಅಂತ ಕುರ್ಆನ್ ಹೇಳು. ನೀವು ನಿಮ್ಮ ಮೇಲೆ ಮಾಡುವಂತಹ ಅಕ್ರಮ, ನೀವು ನಿಮ್ಮ ಮೇಲೆ ಮಾಡಿಕೊಳ್ಳುವಂತಹ ಲುಲ್ಮ್, ಹಾಗೆ ತಪ್ಪು ಮಾಡಿದರೆ ಸತ್ಯವಿಶ್ವಾಸಿಗಳ ಕಲ್ಚರ್ ದಕರುಲ್ಲಾಹ, ಅವರಲ್ಲಾಹನನ್ನು ಸ್ಮರಿಸ್ತಾರೆ. ಅವರು ತಪ್ಪು ಮಾಡುತ್ತಲೇ ಇರುವವರಲ್ಲ ಅಥವಾ ತಪ್ಪನ್ನು ಸಮರ್ಥಿಸುವವರಲ್ಲ. ದಕರುಲ್ಲಾಹ, ಅವರಲ್ಲಾಹನನ್ನು ಸ್ಮರಿಸ್ತಾರೆ. ಫಸ್ತಗ್ಫಿರು ಲಿದುನೂಬಿಹಿಂ, ತಮ್ಮ ಪಾಪಗಳಿಗಾಗಿ ಅವರು ಕ್ಷಮೆ ಯಾಚಿಸ್ತಾರೆ. ವಲಂ ಯುಸಿರ್ರು ಅಲಾ ಮಾ ಫಅಲು, ತಾವು ಮಾಡಿರುವ ತಪ್ಪನ್ನು ಅವರೆಂದೂ ಕೂಡ ಸಮರ್ಥಿಸುವವರಲ್ಲ. ಎಂದು ಯಾವ ಕಾರಣಕ್ಕೂ ತಾವು ಮಾಡಿರುವ ತಪ್ಪುಗಳನ್ನು ಅವರು ಸಮರ್ಥಿಸುವವರಲ್ಲ. ತಪ್ಪುಗಳನ್ನು ಸಮರ್ಥಿಸುವುದು ಅಧರ್ಮ, ಧಿಕ್ಕಾರ. ಸತ್ಯವಿಶ್ವಾಸಿಗಳು ತಪ್ಪು ಮಾಡಿಬಿಟ್ಟರೆ ಅವರು ಕೂಡಲೇ ಆ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಪಡುತ್ತಾರೆ. ಸಹೋದರರೇ, ದೀನುಲ್ ಇಸ್ಲಾಮಿನ ಅತ್ಯಂತ ದೊಡ್ಡ ಅನುಗ್ರಹ, ಅಲ್ಲಾಹು ನಿಮ್ಮನ್ನು ಹತಾಶರನ್ನಾಗಿ ಮಾಡುವುದಿಲ್ಲ ಎಂದು. ನೀವು ತಪ್ಪು ಮಾಡಿಬಿಟ್ರೆ ಮತ್ತೆ ತಪ್ಪಿನಲ್ಲೇ ನೀವು ಬದುಕಬೇಕು, ನಿಮಗೆ ತಿದ್ದಿಕೊಳ್ಳುವ ಆಪರ್ಚುನಿಟೀಸ್ಗಳೇ ಇಲ್ಲ, ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವ ಸಾಧ್ಯತೆಗಳೇ ಇಲ್ಲ ಎಂಬುದಲ್ಲ ಇಸ್ಲಾಮಿನ ಮಾರ್ಗದರ್ಶನ. ಇಸ್ಲಾಮಿನ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ, ಇಸ್ಲಾಂ ನಿಮ್ಮ ತಪ್ಪಿನ ಅರಿವಾಗಿ ನೀವು ನಿಮ್ಮ ತಪ್ಪನ್ನು ತಿದ್ದಿಕೊಳ್ಳಲು ಸಿದ್ಧರಿದ್ದೀರಿ ಎಂದಾದರೆ, ಅಧರ್ಮದ, ಅಪರಾಧದ, ಕೆಡುಕಿನ ಬದುಕಿನಿಂದ ನೀವು ವಿಮೋಚನೆಯನ್ನು ಬಯಸುವುದಾದರೆ ಖಂಡಿತವಾಗಿಯೂ ನಿಮಗೆ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಬದುಕನ್ನು ಸುಧಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇದು ದೀನುಲ್ ಇಸ್ಲಾಮಿನ ಅತ್ಯಂತ ದೊಡ್ಡ ಅನುಗ್ರಹ. ಅದಕ್ಕೆ ಇರುವ ದಾರಿಯಾಗಿದೆ ತೌಬಾ. ಯಾ ಅಯ್ಯುಹಲ್ಲದೀನ ಆಮನು ತೂಬು ಇಲಲ್ಲಾಹಿ ತೌಬತನ್ ನಸೂಹಾ ಅಸಾ ರಬ್ಬುಕುಂ ಮನ್ ಯಗ್ಫಿರ ಲಕುಂ ಸಯ್ಯಿಆತಿಕುಂ ವಯುದ್ಖಿಲ್ಕುಂ ಜನ್ನಾತಿನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರ್. ಸತ್ಯವಿಶ್ವಾಸಿಗಳೇ, ನೀವು ನಿಷ್ಕಳಂಕವಾದ ತೌಬ ಮಾಡಬೇಕು, ಪ್ರಾಮಾಣಿಕವಾದ ತೌಬ ಮಾಡಬೇಕು. ನೀವು ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮ ತೌಬಾವನ್ನು ಸ್ವೀಕರಿಸ್ತಾನೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಆದರೆ ಅಲ್ಲಾಹು ಕಂಡೀಷನ್ ಹೇಳಿದ, ತೌಬತನ್ ನಸೂಹ, ತೌಬಾ ಬಹಳ ನಿಷ್ಕಳಂಕವಾಗಿರಬೇಕು. ನಿಫಾಕನ್ನು ಹೊರಗೆ ಹಾಕಬೇಕು, ಮನಸ್ಸು ತೆರೆದಿಡಬೇಕು. ಸಹೋದರರೇ, ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲದ ಬಹಳಷ್ಟು ವಿಷಯಗಳು ನನ್ನ ಬಗ್ಗೆ ನನಗೆ ಗೊತ್ತಿದೆ. ನನ್ನ ಎಷ್ಟೋ ವಿಷಯಗಳನ್ನು ನನ್ನ ಪತ್ನಿಯಿಂದ, ನನ್ನ ಮಕ್ಕಳಿಂದ ನಾನು ಅಡಗಿಸಿಟ್ಟಿದ್ದೇನೆ. ನನ್ನ ಎಷ್ಟೋ ವಿಷಯಗಳನ್ನು ನನ್ನ ತಂದೆ ತಾಯಂದಿರಿಂದ, ನನ್ನ ಗೆಳೆಯರಿಂದ ನಾನು ಅಡಗಿಸಿಟ್ಟಿದ್ದೇನೆ. ಆದರೆ ನನ್ನ ಅಲ್ಲಾಹನ ಬಳಿ ನನಗೆ ಅಡಗಿಸಲು ಸಾಧ್ಯವೇ? ನನ್ನ ತಂದೆಗೆ ಗೊತ್ತಿಲ್ಲದ, ನನ್ನ ತಾಯಿಗೆ ಗೊತ್ತಿಲ್ಲದ, ನನ್ನ ಪತ್ನಿಗೆ ಗೊತ್ತಿಲ್ಲದ, ನನ್ನ ಗೆಳೆಯರಿಗೆ ಗೊತ್ತಿಲ್ಲದ ಎಷ್ಟೆಷ್ಟು ದೌರ್ಬಲ್ಯಗಳು ನನ್ನಲ್ಲಿವೆ, ಎಷ್ಟೆಷ್ಟು ಪಾಪಗಳನ್ನು ನಾನು ಮಾಡಿದ್ದೇನೆ. ನಾನು ಯಾರು ಅಂತ ನನಗೆ ಗೊತ್ತಿದೆ. ನನ್ನ ದೌರ್ಬಲ್ಯಗಳೇನು, ನನ್ನ ಭಾವನೆಗಳೇನು ಎಂಬ ನನ್ನ ಬಗ್ಗೆ ನಿಜವಾದಂತಹ ಸ್ಥಿತಿಗತಿ ನನಗೆ ಗೊತ್ತಿದೆ. ಸಹೋದರರೇ, ನಾನು ನನ್ನ ಮನಸ್ಸನ್ನು ಅಲ್ಲಾಹನ ಬಳಿ ತೆರೆದಿಡಬೇಕು. ಅಲ್ಲಾಹನ ಎದುರಿನಲ್ಲಿ ಎಲ್ಲ ನಿಫಾಕನ್ನು ಬಿಟ್ಟು ಅಲ್ಲಾಹನ ಎದುರಿನಲ್ಲಿ ಮನಸ್ಸನ್ನು ತೆರೀಬೇಕು. ನನ್ನ ಹೃದಯದ ಕಪ್ಪು ಕಲೆಗಳನ್ನು ನಾನು ಗುರುತಿಸಬೇಕು. ನನ್ನ ಅಲ್ಲಾಹನ ಬಳಿ ನಾನು ಯಾವುದನ್ನು ಮುಚ್ಚಿಡಬಾರದು. ಕುಲ್ ಯಾ ಅಯ್ಯುಹಲ್ಲದೀನ ಅಸ್ರಫು ಅಲಾ ಅಂಫುಸಿಹಿಂ ಲಾ ತಕ್ನತು ಮಿರ್ ರಹ್ಮತಿಲ್ಲಾ. ಅಲ್ಲಾಹು ನಮ್ಮನ್ನು ಕರೆಯುವುದು, ತಪ್ಪು ಮಾಡಿರುವ ನನ್ನ ದಾಸರೇ, ಅಪರಾಧ ಮಾಡಿರುವ ನನ್ನ ದಾಸರೇ, ಯಾ ಅಯ್ಯುಹಲ್ಲದೀನ ಅಸ್ರಫು ಅಲಾ ಅಂಫುಸಿಹಿಂ, ತಪ್ಪು ಮಾಡಿರುವ ನನ್ನ ದಾಸರೇ ಅಂತ ಅಲ್ಲಾಹು ಪ್ರೀತಿಯಿಂದ ಕರೆಯುವುದು. ತಪ್ಪು ಮಾಡಿರುವ, ಅಪರಾಧ ಮಾಡಿರುವ ದಾಸರೇ, ಲಾ ತಕ್ನತು ಮಿರ್ ರಹ್ಮತಿಲ್ಲಾ,
ಅಲ್ಲಾಹನ ಕರುಣೆಯ ಬಗ್ಗೆ ನೀವು ನಿರಾಶರಾಗಬಾರದು. ಅಲ್ಲಾಹನ ಕರುಣೆಯಿಂದ ನೀವೆಂದೂ ಕೂಡ ನಿರಾಶರಾಗಬೇಡಿ. ಇನ್ನಲ್ಲಾಹ ಯಗ್ಫಿರು ದುನೂಬ ಜಮಿಯಾ, ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸ್ತಾನೆ. ಅಲ್ಲಾಹು ಮಾಡಿರುವ ವಾಗ್ದಾನ ಅದು. ಆದ್ದರಿಂದ ಸಹೋದರರೇ, ನಿಷ್ಕಳಂಕವಾದ ತೌಬಾ ಮಾಡುವುದಾದರೆ, ಬದುಕನ್ನು ಸುಧಾರಿಸಿಕೊಳ್ಳುತ್ತೇನೆ ಎಂದು ನೀವು ತೀರ್ಮಾನಿಸುವುದಾದರೆ, ಅಲ್ಲಾಹು ಸುಬ್ಹಾನಹು ವ ತಆಲಾ ಖಂಡಿತವಾಗಿಯೂ ನಮಗೆ ಮಗ್ಫಿರತ್ ಮಾಡುತ್ತಾನೆ. ತೌಬಾದ ಬಗ್ಗೆ ಇರುವ ಕುರ್ಆನ್ನ ಆಯತ್ತುಗಳನ್ನು ನೀವು ಅವಲೋಕನ ನಡೆಸಿದರೆ 2 ವಿಷಯಗಳನ್ನು ಅರ್ಥ ಮಾಡಬಹುದಾಗಿದೆ. ಒಂದನೆಯದು ಯತೂಬೂನ ಮಿನ್ ಕರೀಬ್, ತೌಬಾ ಬಹಳ ಬೇಗ ಮಾಡಬೇಕು ಅಂತ. ತೌಬಾವನ್ನು ಮುಂದೂಡಬಾರದು, ತೌಬಾ ಬಹಳ ಬೇಗ ಮಾಡಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಿಮ್ಮ ಮರಣದ ಕ್ಷಣದ ತನಕ ನಿಮಗೆ ತೌಬಾದ ಬಾಗಿಲುಗಳನ್ನು ತೆರೆದಿಟ್ಟಿದ್ದಾನೆ. ನಿಮ್ಮ ಮರಣದ ಸಂದರ್ಭ ಬಂದರೆ ಮತ್ತೆ ಅಲ್ಲಾಹು ನಿಮ್ಮ ತೌಬ ಸ್ವೀಕರಿಸುವುದಿಲ್ಲ ಎಂದು ಕುರ್ಆನ್ ಹೇಳಿತು. ವಲೈಸತಿ ತೌಬತು ಲಿಲ್ಲದೀನ ಯಅಮಲೂನ ಸಯ್ಯಿಆತಿ ಹತ್ತಾ ಇದಾ ಹಲರ ಅಹದಹುಮುಲ್ ಮೌತ್ ಕಾಲ ಇನ್ನೀ ತುಬ್ತುಲ್ ಆನ. ಅಲ್ಲಾಹು ತೌಬಾದ ಬಾಗಿಲುಗಳನ್ನು ನಿಮಗೆ ತೆರೆದಿಟ್ಟಿದ್ದಾನೆ. ಎಲ್ಲಿಯ ತನಕ? ನಿಮ್ಮ ಸಕರಾತುಲ್ ಮೌತಿನ ತನಕ, ನಿಮಗೆ ಮರಣ ಆಸನ್ನ ಆಗುವ ತನಕ ಅಲ್ಲಾಹು ತೌಬಾದ ಬಾಗಿಲನ್ನು ನಿಮಗೆ ತೆರೆದಿಟ್ಟಿದ್ದಾನೆ. ಸಕರಾತುಲ್ ಮೌತಿನ ಸಂದರ್ಭ ಬಂದರೆ ಮತ್ತೆ ನಿಮಗೆ ತೌಬ ಇಲ್ಲ. ಕಾಲ ಇನ್ನೀ ತುಬ್ತುಲ್ ಆನ, ಮರಣದ ಸಂದರ್ಭದಲ್ಲಿ ಪ್ರತಿಯೊಬ್ಬನು ತೌಬ ಮಾಡುತ್ತಾನೆ ಅಂತ ಅಲ್ಲಾಹು ಹೇಳುವುದು. ಮರಣದ ಸಂದರ್ಭ, ಮರಣ ಕಣ್ಣ ಎದುರಿನಲ್ಲಿ ಕಾಣುವಾಗ ನಿಮ್ಮ ಪೈಕಿ ಪ್ರತಿಯೊಬ್ಬರೂ ತೌಬ ಮಾಡುತ್ತೀರಾ, ಮಾಡಿಯೇ ಮಾಡುತ್ತೀರಾ. ಆದರೆ ಮರಣಾಸನ್ನ ಸಂದರ್ಭದಲ್ಲಿರುವ ತೌಬ ಅಲ್ಲಾಹು ಸ್ವೀಕರಿಸುವುದಿಲ್ಲ ಎಂದಲ್ಲಾಹು ಹೇಳಿದ. ಫಿರ್ಔನ್ನ ಬಗ್ಗೆ ಕುರ್ಆನ್ ಹೇಳಿತ್ತು. ಫರೋವ ಕೆಂಪು ಸಮುದ್ರದಲ್ಲಿ ಮುಳುಗಿ ಸಾಯುವಾಗ, ತನ್ನ ಕಣ್ಣ ಎದುರಿನಲ್ಲಿ ಮರಣ ಕಾಣುವಾಗ ಫರೋವ ತೌಬಾ ಮಾಡಿದ್ದ ಅಂತ ಕುರ್ಆನ್ ಹೇಳೋದು. ಆಮಂತು ಅನ್ನಹು ಲಾ ಇಲಾಹ ಇಲ್ಲಲ್ಲದಿ ಆಮನತು ಬಿಹಿ ಬನು ಇಸ್ರಾಯೀಲ್ ವ ಅನ ಮಿನಲ್ ಮುಸ್ಲಿಮೀನ್. ಫರೋವನ ಬಗ್ಗೆ ಕುರ್ಆನ್ ಹೇಳುವುದು. ಫರೋವ ಕೆಂಪು ಸಮುದ್ರದಲ್ಲಿ ಮುಳುಗಿ ಸಾಯುವ ಸಂದರ್ಭ ಫರೋವ ಹೇಳಿದ, ಬನು ಇಸ್ರಾಯೀಲ್ ಯಾವ ಅಲ್ಲಾಹನ ಮೇಲೆ, ಬನು ಇಸ್ರಾಯೀಲ್ ಜನತೆ ಯಾವ ಅಲ್ಲಾಹನ ಮೇಲೆ ವಿಶ್ವಾಸ ಇಟ್ಟಿದ್ದಾರೋ ಆ ಅಲ್ಲಾಹನ ಮೇಲೆ ನಾನು ವಿಶ್ವಾಸ ಇಡುತ್ತಾ ಇದ್ದೇನೆ. ವ ಅನ ಮಿನಲ್ ಮುಸ್ಲಿಮೀನ್, ನಾನು ಮುಸ್ಲಿಂ ಆಗಿದ್ದೇನೆ ಎಂದು ಫರೋವ ಹೇಳಿದ್ದ. ಯಾವ ಫರೋವ ಇದು? ಅನ ರಬ್ಬುಕುಮುಲ್ ಅಲಾ ಅಂತ ಹೇಳಿದ್ದ. ನನಗಿಂತ ದೊಡ್ಡ ದೇವರಿಲ್ಲ, ನನಗಿಂತ ದೊಡ್ಡ ಇಲಾಹಿಲ್ಲ ಎಂದು ಪ್ರತಿಪಾದಿಸಿದ್ದ. ಮೂಸಾ ಅಲ್ಲಾಹನ ಬಗ್ಗೆ ಹೇಳಿಕೊಡುವಾಗ ತನ್ನ ಮಂತ್ರಿಯೊಂದಿಗೆ ಒಂದು ಎತ್ತರದ ಕಟ್ಟಡವನ್ನು ಕಟ್ಟು, ಅದರ ಮೇಲೆ ನಾನು ನಿಂತು ಮೂಸಾ ಹೇಳುವ ಅಲ್ಲಾಹನನ್ನೊಮ್ಮೆ ನೋಡಿಬಿಡುತ್ತೇನೆ ಎಂದು ಹೇಳಿದ್ದ ಧಿಕ್ಕಾರಿ. ಆದರೆ ಮರಣ ಕಣ್ಣ ಎದುರಿನಲ್ಲಿ ಕಾಣುವಾಗ ಫರೋವ ಹೇಳಿದ್ದವ ಅನ ಮಿನಲ್ ಮುಸ್ಲಿಮೀನ್, ಅಲ್ಲಾಹನೇ ನಾನು ಮುಸ್ಲಿಂ ಆಗಿದ್ದೇನೆ. ಆಲ್ ಆನ ವಕದ್ ಅಸೈತ ಖಬಲ್ ವ ಅಂತ ಮಿನಲ್ ಮುಫ್ಸಿದೀನ್. ಅಲ್ಲಾಹು ಫರೋವನಿಗೆ ಕೊಡುವ ಉತ್ತರ, ಇದಕ್ಕಿಂತ ಪೂರ್ವದಲ್ಲಿ ನೀನು ಧಿಕ್ಕಾರಿಯಾಗಿದ್ದೆ, ಸಮಯ ಮೀರಿ ಹೋಯಿತು ಅಂತ. ಆಲ್ ಆನ, ಸಮಯ ಮೀರಿ ಹೋಯಿತು. ವ ಅಂತ ಮಿನಲ್ ಮುಫ್ಸಿದೀನ್, ನೀನು ಗೊಂದಲಕಾರಿ, ಕ್ಷೋಭೆಯುಂಟು ಮಾಡುವವ, ಅಪರಾಧಿ ನೀನು ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಫರೋವನ ಬಗ್ಗೆ ಹೇಳಿದ ಪ್ರಸ್ತಾಪ ಕುರ್ಆನ್ನಲ್ಲಿ ಇದೆ. ಅಂದರೆ ಸಹೋದರರೇ, ಮರಣ ಕಣ್ಣ ಎದುರಿನಲ್ಲಿ ಕಾಣುವಾಗ ಎಷ್ಟು ದೊಡ್ಡ ಅಹಂಕಾರಿಯಾಗಿದ್ದರೂ ಅವನು ಖಂಡಿತ ತೌಬ ಮಾಡುತ್ತಾನೆ. ಅವನಲ್ಲಾಹನೊಂದಿಗೆ ಕ್ಷಮೆ ಯಾಚಿಸ್ತಾನೆ, ಅವನಲ್ಲಾಹನ ಕಡೆಗೆ ಮರಳುತ್ತಾನೆ. ಆದರೆ ಮರಣಾಸನ್ನ ಸಂದರ್ಭದಲ್ಲಿ ಮಾಡುವ ತೌಬ ಸ್ವೀಕಾರಾರ್ಹವಲ್ಲ ಅಂತ ಅಲ್ಲಾಹು ಹೇಳಿದ. ಸಹೋದರರೇ, ತೌಬ ಮುಂದೂಡಬಾರದು, ತೌಬ ಬಹಳ ಬೇಗ ಮಾಡಬೇಕು. ಎರಡನೆಯದಾಗಿ ಕುರ್ಆನ್ನಿಂದ ನಮಗೆ ಸಿಗುವ ಮಾರ್ಗದರ್ಶನ, ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ಟ ನಂತರ ಧಾರಾಳ ಒಳಿತುಗಳನ್ನು ಮಾಡಬೇಕು ಎಂಬುದು. ನಿಂಬಾಯ್ದ ಲುಲ್ಮಿಹಿ ವ ಅಸ್ಸುಲಹ್, ನೀವು ಅಕ್ರಮ ಮಾಡಿದ್ದೀರಾ, ತಪ್ಪು ಮಾಡಿದ್ದೀರಿ, ಆ ತಪ್ಪಿಗೆ ನೀವು ಪಶ್ಚಾತ್ತಾಪ ಪಟ್ಟು ತೌಬಾ ಮಾಡಿ ಮರಳಿದ್ದೀರಿ, ಅಲ್ಲಿಗೆ ಮುಗಿಯುವುದಿಲ್ಲ. ಅದರ ನಂತರ
ಧಾರಾಳ ಪುಣ್ಯಕರ್ಮಗಳನ್ನು ಮಾಡಬೇಕು. ಅಬೂ ಹುರೈರಾ ರಲಿಯಲ್ಲಾಹು ತಆಲಾ ಅನ್ಹುರ ಮನೆಗೆ ಒಂದು ದಿವಸ ರಾತ್ರಿ ಒಬ್ಬಳು ಹೆಣ್ಣು ಮಗಳು ಬರುತ್ತಾಳೆ. ಇಶಾ ನಮಾಜ್ ಮುಗಿಸಿ ಅಬೂ ಹುರೈರಾ ತನ್ನ ಮನೆ ಸೇರಿದ್ದಾರೆ. ಕತ್ತಲಲ್ಲಿ ಒಬ್ಬಳು ಹೆಣ್ಣು ಮಗಳು ಅಬೂ ಹುರೈರಾರ ಬಾಗಿಲು ಬಡಿತಾಳೆ. ಆ ಹೆಣ್ಣು ಮಗಳು ಅಬೂ ಹುರೈರಾರೊಂದಿಗೆ ಹೇಳಿದಳು, ಅಬೂ ಹುರೈರಾ, ನಾನು ಅಪರಾಧಿಯಾಗಿದ್ದೇನೆ. ಅಬೂ ಹುರೈರಾ, ಪಾಪ ಮಾಡಿರುವ ಮಹಿಳೆ ನಾನು. ಅನೈತಿಕವಾಗಿ ನಾನು ಗರ್ಭಧರಿಸಿದೆ, ಅದರಲ್ಲಿ ಮಗು ಹುಟ್ಟಿತು. ಆ ಮಗುವನ್ನು ನಾನು ಕೊಂದು ಬಿಟ್ಟಿದ್ದೇನೆ. ಬಹಳ ದೊಡ್ಡ ಪಾಪಿ ಅಬೂ ಹುರೈರಾ, ನನಗೆ ತೌಬ ಇದೆಯೇ ಅಂತ ಪ್ರಶ್ನಿಸ್ತಾಳೆ. ಅಬೂ ಹುರೈರಾ ರಲಿಯಲ್ಲಾಹು ಅನ್ಹರಿಗೆ ಕೋಪ ಬಂತು. ಅಬೂ ಹುರೈರಾ ಆ ಮಹಿಳೆಯನ್ನು ಓಡಿಸಿ ಬಿಡುತ್ತಾರೆ. ನಿನಗೆ ತೌಬ ಇಲ್ಲ ಎಂದು ಹೇಳಿ ತನ್ನ ಮನೆಯಿಂದ ಆ ಹೆಣ್ಣು ಮಗಳನ್ನು ಅಟ್ಟಿಬಿಡುತ್ತಾರೆ, ದೂರಕ್ಕೆ ಓಡಿಸಿ ಬಿಡುತ್ತಾರೆ. ಆ ಯುವತಿ ನೊಂದು ಹೋದ ಮನಸ್ಸಿನೊಂದಿಗೆ, ಪಶ್ಚಾತ್ತಾಪದ ಭಾರದೊಂದಿಗೆ, ಭಾರವಾದ ಹೃದಯದೊಂದಿಗೆ, ಹತಾಶಳಾಗಿ ನಿರಾಶಳಾಗಿ ಆ ಹೆಣ್ಣು ಮಗಳು ಮರಳುತ್ತಾಳೆ. ಅವಳು ಮರಳುವಾಗ ಹೇಳಿದರು, ಅಲ್ಲಾಹುವೇ, ಈ ಶರೀರ ನಿನ್ನ ನರಕಾಗ್ನಿಯ ಇಂಧನವಲ್ಲವೇ? ನಿನ್ನ ನರಕದಲ್ಲಿ ಹೊತ್ತಿ ಉರಿಸುವುದಕ್ಕಾಗಿ ಅಲ್ಲವೇ ನನಗೆ ಈ ಸೌಂದರ್ಯವನ್ನು ನೀನು ಕೊಟ್ಟಿರುವುದು? ಕಣ್ಣೀರಿನೊಂದಿಗೆ ಹತಾಶಳಾಗಿ ಆ ಹೆಣ್ಣು ಮಗಳು ವಾಪಸ್ ಹೋಗ್ತಾಳೆ. ಫಜ್ರ್ ನಮಾಜಿಗೆ ಬಂದಾಗ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ರಾತ್ರಿ ನಡೆದ ಘಟನೆಯನ್ನು ವಿವರಿಸ್ತಾರೆ. ಅಲ್ಲಾಹನ ಪ್ರವಾದಿ ಹೇಳಿದರು, ಅಬೂ ಹುರೈರಾ, ತಪ್ಪು ಮಾಡಿದ್ದೀರಾ ನೀವು. ಕುರ್ಆನ್ನ ಆಯತು ನಿಮಗೆ ಗೊತ್ತಿಲ್ಲವೇ? ಇಲ್ಲಾ ಮನ್ ತಾಬ ವ ಆಮನ ವ ಅಮಿಲ ಸ್ವಾಲಿಹನ್ ಫಉಲಾಯಿಕ ಯುಬದ್ದಿಲುಲ್ಲಾಹು ಸಯ್ಯಿಆತಿಹಿಂ ಹಸನಾತ್ ವ ಕಾನಲ್ಲಾಹು ಗಫೂರರ್ ರಹೀಮ. ಅಲ್ಲಾಹು ಹೇಳುವುದು, ತಪ್ಪು ಮಾಡಿದ ಮೇಲೆ ಪಶ್ಚಾತ್ತಾಪಪಟ್ಟು ಮರಳುವುದಾದರೆ ಮತ್ತು ವ ಅಮಿಲ ಸ್ವಾಲಿಹ, ಸತ್ಕರ್ಮಗಳನ್ನು ಮಾಡುವುದಾದರೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ಕ್ಷಮಿಸ್ತಾನೆಂದು ಕುರ್ಆನ್ನ ಆಯತ್ತು ನಿಮಗೆ ಗೊತ್ತಿಲ್ಲವೇ? ಅಬೂ ಹುರೈರಾರಿಗೆ ತನ್ನ ತಪ್ಪಿನ ಅರಿವಾಯಿತು. ಅಬೂ ಹುರೈರಾ ಆ ಯುವತಿಯನ್ನು ಹುಡುಕಿಕೊಂಡು ಹೊರಡುತ್ತಾರೆ. ಇಡೀ ದಿವಸ ಆ ಹುಡುಗಿಯನ್ನು ಹುಡುಕಾಡಿದ್ರು, ಎಲ್ಲೂ ಸಿಗಲಿಲ್ಲ. ನಂತರ ಮುಂದಿನ ದಿನ ರಾತ್ರಿ ಹತಾಶಳಾಗಿ ಅಲೆದಾಡುತ್ತಿದ್ದ ಆ ಯುವತಿ ಅಬೂ ಹುರೈರಾರ ಕಣ್ಣಿಗೆ ಬೀಳ್ತಾಳೆ. ಅಬೂ ಹುರೈರಾ ಆ ಯುವತಿಯೊಂದಿಗೆ ಹೇಳಿದರು, ಸಹೋದರಿ, ನಿನಗೆ ತೌಬಾ ಇದೆ. ನೀನು ತೌಬಾ ಮಾಡುವುದಾದರೆ ಅಲ್ಲಾಹು ನಿನ್ನ ಪಾಪಗಳನ್ನು ಕ್ಷಮಿಸ್ತಾನೆ ಸಹೋದರಿ. ಆ ಯುವತಿ ಆನಂದಾತಿರೇಕದಿಂದ ಸಂಭ್ರಮಿಸ್ತಾಳೆ. ಅವಳು ಸುಜೂದಿನಲ್ಲಿ ಬಿದ್ದು ಬೀಡುತ್ತಾಳೆ. ಅವಳು ಕಣ್ಣೀರು ಹರಿಸ್ತಾಳೆ, ತೌಬಾ ಮಾಡುತ್ತಾಳೆ. ನಂತರ ತನ್ನ ದಾಸರನ್ನು ವಿಮೋಚನೆಗೊಳಿಸಿ ಬಿಡುತ್ತಾಳೆ. ಅವಳು ಸಂತೋಷದಿಂದ ಅವಳ ತೌಬಾ ಅಲ್ಲಾಹು ಸ್ವೀಕರಿಸ್ತಾನೆ ಎಂಬ ಭರವಸೆಯ ಕಾರಣಕ್ಕೆ ತನ್ನ ಗುಲಾಮನನ್ನು, ತನ್ನ ದಾಸನನ್ನು ವಿಮೋಚನೆಗೊಳಿಸಿ ಬಿಡುತ್ತಾಳೆ. ಸಹೋದರ ಸಹೋದರಿಯರೇ, ಇಲ್ಲಾ ಮನ್ ತಾಬಾ ವ ಆಮನ ವ ಅಮಿಲ ಅಮಲನ್ ಸ್ವಾಲಿಹ, ತಪ್ಪು ಮಾಡಿ ತೌಬಾ ಮಾಡಿ ಅದರ ನಂತರ ಧಾರಾಳ ಒಳಿತುಗಳನ್ನು ಮಾಡಬೇಕು. ಆ ತೌಬಾ ಅಲ್ಲಾಹು ಸ್ವೀಕರಿಸ್ತಾನೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ತೌಬಾದ ಬಾಗಿಲು ತೆರೆದಿಟ್ಟಿದ್ದಾನೆ ಅಂತ ಹದೀಸಿನಲ್ಲಿ. ಖಲಕಹುಲ್ಲಾಹು ತಆಲಾ ಯೌಮ ಖಲಕಸ್ ಸಮಾವಾತಿ ವಲ್ ಅರ್ದ್ ಲಾ ಯುಗ್ಲಕು ಹತ್ತಾ ತತ್ಲುಅ ಶಮ್ಸು ಮಿನಲ್ ಮಗ್ರಿಬ್. ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಆ ದಿನದಂದೇ ಅಲ್ಲಾಹು ತೌಬಾದ ಬಾಗಿಲನ್ನು ತೆರೆದಿಟ್ಟಿದ್ದಾನೆ. ಆ ಬಾಗಿಲು ಮುಚ್ಚಲ್ಪಡುವುದು ಪಶ್ಚಿಮದಿಂದ ಸೂರ್ಯ ಉದಯಿಸುವ ತನಕ, ಕಿಯಾಮತ್ ತನಕ ತೌಬಾದ ಬಾಗಿಲನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ತೆರೆದಿಟ್ಟಿದ್ದಾನೆ. ನೀವು ಪ್ರಾಮಾಣಿಕವಾಗಿ ತೌಬ ಮಾಡುವುದಾದರೆ ಅಲ್ಲಾಹು ನಿಮ್ಮ ತೌಬ ಸ್ವೀಕರಿಸ್ತಾನೆ ಅಂತ ಕುರ್ಆನ್ ಹೇಳು. 100 ಜನರನ್ನು ಕೊಂದ ಕತೆ ಹೇಳಿಕೊಟ್ಟರು ಅಲ್ಲಾಹನ ಪ್ರವಾದಿ ತನ್ನ ನಿಯಾಯಿಗಳಿಗೆ. 99 ಮಂದಿಯನ್ನು ಕೊಂದ ಒಬ್ಬ ಅಪರಾಧಿ ಪುರೋಹಿತನ ಬದುಕನ್ನು ತಿದ್ದಿಕೊಳ್ಬೇಕಂತ ತೀರ್ಮಾನಿಸ್ತಾನೆ. ಈ ಅಪರಾಧದಿಂದ ಮುಕ್ತವಾಗಬೇಕು ಅಂತ
99 ಮಂದಿಯನ್ನು ಕೊಂದ ಅಪರಾಧಿಗೆ ತೌಬೆ ಇಲ್ಲ ಅಂತ ಹೇಳಿಬಿಟ್ರು ಪುರೋಹಿತ.